ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಾ 28 ನಿಂದಲಿಕ್ಕೆ ರೆಡಿ ಇದ್ದೀನಿ, ಇವತ್ತೇ ಬಂದು ನಾ ರೆಡಿ ಇದೆ, ಅದ್ರ ಮಾತೇನೆ ಇಲ್ಲ. ಮತ್ತೆ ಇನ್ನೊಂದು ಅವ್ರು ಮುಖ್ಯವಾಗಿರುವಂತದ್ದು ಅಂತ ಹೇಳಿದ್ದಾರೆ, ಚುನಾವಣೆಗಿಂತ ಪೂರ್ವದಲ್ಲಿ ನಿರಾಣಿ ಅವ್ರ ಆಸ್ತಿ ಎಷ್ಟಿತ್ತು, ನನ್ನ ಆಸ್ತಿ ಎಷ್ಟಿತ್ತು ನೀವು ತುಲನೆ ಮಾಡಿರುತ್ತೆ. ನಾನು ಹೇಳ್ತೇನೆ, ಒಂದು ದಿವಸಕ್ಕೆ 18 ತಾಸು ಕೆಲಸ ಮಾಡಿ, ನಾನು ನಮ್ಮ ಮಕ್ಕಳು ನಮ್ಮ ಸಹೋದರ ಎಲ್ಲರ ಕುಟುಂಬದಲ್ಲಿ 18 ತಾಸು ಮಿನಿಮಮ್ 24 ಗಂಟೆಯಲ್ಲಿ ಕೆಲಸ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ. ಮುರುಗೇಶ್ ನಿರಾಣಿ MLA ಆಗೋದಕ್ಕಿಂತ ಪೂರ್ವದಲ್ಲೇನೆ ನಮ್ಮ ನಿರಾಣಿ ಸಿಮೆಂಟು ಮತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿತ್ತು. MLA ಆದ್ಮೇಲೆ ಆಗಿರುವಂತದ್ದಿಲ್ಲ ಇದು, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು, ನಿರಾಣಿ ಅವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ತರ ಮಸಾಜ್ ಮಾಡ್ಕೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಹೋಲಿಕೆ ಮಾಡುವಂತ ಪ್ರಸಂಗನೇ ಬರೋದಿಲ್ಲ. ನೀವು 20 ವರ್ಷ MLA ಆಗಿದ್ದಾಗ ನೀವು ಕಾಲ ಕಳೆದಿರುವಂತದ್ದೇ ಬೇರೆ, ನಾವು 20 ವರ್ಷದಲ್ಲಿ MLA ಆಗಿರುವಂತದ್ದು ಕಾಲ ಕಳೆದಿದ್ದೇನೆ ಬೇರೆ. ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಿದೆ ಅನ್ನುವಂಥದ್ದನ್ನ. ನಾವು ದಿವಸದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ 2 ಹೊತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ, ಕಂಟಿನ್ಯೂಸ್ ಕೆಲಸದಲ್ಲಿ ಇರ್ತೀವಿ. ನೀವೇನ್ ಮಾಡಿರಿ? ನೀವಾಗ್ಲೇನೆ ಪ್ರಾರಂಭ ಮಾಡಿರುವಂತ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕೀಲಿ ಹಾಕಿದ್ರಿ. ನಾವು ರೋಗಗ್ರಸ್ತವಾಗಿ ಯಾರ ಕಡೆನೂ ಸಾಧ್ಯನೇ ಇಲ್ಲ ಪ್ರಾರಂಭ ಆಗದೆ ಇರುವಂತದ್ದನ್ನ ನಿಮ್ ಕಣ್ಣು ಮುಂದೆನೆ ಅವೆಲ್ಲವುಗಳನ್ನ ಪ್ರಾರಂಭ ಮಾಡಿ ತೋರಿಸಿದ್ವಿ. ಬರೀ ಸಕ್ಕರೆ ಕಾರ್ಖಾನೆ ಅಲ್ಲ, ಸಿಮೆಂಟ್ ಕಾರ್ಖಾನೆ 2, ಒಂದು ರತ್ನ ಸಿಮೆಂಟ್, ಒಂದು ವಿಶ್ವ ನಮ್ಮ ಲೋಕಾಪುರ ಸಿಮೆಂಟ್ ಪಕ್ಕದಲ್ಲಿರುವಂತ ವಾಸುಪೂಜಾ ಸಿಮೆಂಟ್, 2 ಬಂದಾಗಿ 5-6 ವರ್ಷ ಆಗಿತ್ತು. ಅವನ್ನೆಲ್ಲ ನಾನು ಅಕ್ಷಯದಲ್ಲಿ ತಗೊಂಡು ಚಲೋ ಮಾಡಿ ಇವತ್ತು ರನ್ನಿಂಗ್ ದಲ್ಲಿದೆ. ನಾವು ಮಾಡಿರೋಂಥ ವ್ಯತ್ಯಾಸ. ಅದ್ರ ಸಲುವಾಗಿ ನೀವು ನನ್ನ ಜೋಡಿ ಕಂಪೇರ್ ಮಾಡುವಂತದಕ್ಕೆ ಹತ್ರನೇ ಇಲ್ಲ. ನೀವು ರಾಜಕಾರಣದಲ್ಲಿನೂ ಕಂಪೇರ್ ಮಾಡ್ಲಿಕ್ಕೆ ಹತ್ರನೇ ಇಲ್ಲ, ನೀವು ಉದ್ಯೋಗದಲ್ಲಿ ನಾವು ಮಾಡಿರುವಂತಹ ಅಚೀವ್ಮೆಂಟ್ದಲ್ಲಿ ನೀವು ಸಮೀಪನೇ ಇಲ್ಲ. 72,000 ಜನ ಇನ್ನು ನಿಮ್ಮ ಆಫೀಸದಲ್ಲಿನೇ ನೀವಾಗ್ಲಿ ನಿಮ್ ಶಿವನಗೌಡ ಆಗ್ಲಿ ಮಾಡ್ಲಿಕ್ಕೆ ಹತ್ರನೇ ಇಲ್ಲ. ನಾನು ಹೇಳ್ತೇನೆ, ನಂದಿ ಫ್ಯಾಕ್ಟರಿಗಳು ಮಾತಾಡ್ಲಿಕ್ಕೆ ಇವ್ರಿಗೆ ಹಕ್ಕಿದೆ ಅನ್ನೋಂಥದ್ದನ್ನ ಮಾತಾಡಿದ್ರೆ ಅವತ್ತು. ನಾನು ಹೇಳ್ತೀನಿ ಶಿವನಗೌಡರಿಗೆ, ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿಮ್ಮ ಕುಟುಂಬದವ್ರು ಎಷ್ಟು ಸೇರಿದವು ಅದಕ್ಕಿಂತ ಹೆಚ್ಚು ಸೇರು ನಿರಾಣಿ ಕುಟುಂಬದವ್ರದ್ದಿದೆ. ಅದಕ್ಕಿಂತ ಹೆಚ್ಚು ನಿಮ್ಗಿಂತ ಮೊದಲು ನಾವು ಸೇರ್ ಖರೀದಿ ಮಾಡಿದೀವಿ. ಯಾವುದೋ ಫ್ಯಾಕ್ಟ್ರಿ ಪ್ರಿಮೈಸಸ್ದಲ್ಲಿ ನಾವು ಕಾಲ ಇಟ್ಟಿಲ್ಲ. ನಮ್ಮ ಫ್ಯಾಕ್ಟ್ರಿ ಆಗೋದಕ್ಕಿಂತ ಪೂರ್ವದಲ್ಲಿ ನಾವು ಕಬ್ಬು ಕಳಿಸ್ತಿದ್ವಿ, ತಾವು ಕೊಟ್ಟ ನಾವು ತಗೋತಿದ್ವಿ. ಇವತ್ತು ನಾನಾಗ್ಲಿ ನಮ್ಮ ಕುಟುಂಬದ ಯಾರೇ ಸದಸ್ಯರು ಅವ್ರ ಕಂಪೌಂಡ್ದಲ್ಲಿ ರಾಜಕಾರಣ ಆಗ್ಲಿ ಆ ಚುನಾವಣೆಯಲ್ಲಿ ಮಾಡಿಲ್ಲ, ನಿಂತೇ ಇಲ್ಲ ನಾವು. ಆದ್ರೆ ಅವ್ರು ಹೇಳ್ತಾರೆ, ಅವ್ರು ನಾವು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ತಗೊಂಡಿವಿ, ಅದ್ರ ಸಲುವಾಗಿ ಅವ್ರು ಅಡ್ವೈಸ್ ಮಾಡ್ತಾ ಇದಾರೆ. ಏನಪ್ಪ ನಿನ್ ಸಲಹೆ ಕೊಡುವಷ್ಟು ನಿನ್ನ ಕಡೆ ನಾಲೆಜ್ ಇದೆ ಶಿವನಗೌಡ ಪಾಟೀಲ್ ರೇ? ಇರು ನಿಮ್ ಸ್ವಂತದ ಫ್ಯಾಕ್ಟ್ರಿನ ಕೀಲಿ ಹಾಕಿ ಬಂದಿರಿ. ಇವತ್ತೇನಾದ್ರೂ ನಂದಿ ಫ್ಯಾಕ್ಟ್ರಿ ಕೀಲಿ ಹಾಕುವಂತ ರೋಗಗ್ರಸ್ತ ಕೋಮಾದಲ್ಲಿರುವಂತದ್ದು ಕಾರಣ ಆಗಿತ್ತಂದ್ರೆ 2 ಕಮಿಟಿಗಳ ಅಧ್ಯಕ್ಷರು ಬಾಡಿಗಳಲ್ಲ. ಇವತ್ತು ಕುಮಾರ್ ದೇಸಾಯಿ ಅವರು ಮತ್ತು ಶಶಿಕಾಂತ್ ಗೌಡ ಪಾಟೀಲ್ರು ಅವರ ಆಡಳಿತ ಮಂಡಳಿ 2 ಬಗ್ಗೆ ನಾ ಪ್ಲೇ ಮಾಡೋದಿಲ್ಲ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.